ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪಾಟೀಲ್ ಸ್ಟಡಿ ಸರ್ಕಲ್ಗೆ ಎಲ್ಲರಿಗೂ ಸ್ವಾಗತ. ವಿಜ್ಞಾನ ವಿಷಯದ ಈ ತರಗತಿಯು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ GPSTR, HSTR ಹಾಗೂ KTET ಮತ್ತು ವಿಜ್ಞಾನ ವಿಷಯವನ್ನು ಒಳಗೊಂಡ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗುವುದು. ಕಳೆದ ತರಗತಿಯಲ್ಲಿ ನಾವು ವಿಜ್ಞಾನ ವಿಷಯದಲ್ಲಿ ಬರುವ 7ನೇ ತರಗತಿಯ ಪಠ್ಯಪುಸ್ತಕದ ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠವನ್ನು ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿಯಾಗಿ ಆ ತರಗತಿಯ ಸಂಬಂಧಿಸಿದಂತೆ ಕೆಲವೊಂದಿಷ್ಟು MCQ ಪ್ರಶ್ನೆಗಳನ್ನು ನೋಡೋಣ. ನೋಡ್ರಿ, ಮೊದಲನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಪ್ರತಿಯೊಂದಕ್ಕೆ 4 ಪರ್ಯಾಯ ಪದಗಳನ್ನು ನೀಡಿದ್ದು ಸರಿಯಾದುದನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ. ಪ್ರಾಣಿಗಳಲ್ಲಿ ಪೋಷಣೆಯು ಈ ಅಂಶಗಳನ್ನು ಒಳಗೊಂಡಿರುತ್ತದೆ. ಮೊದಲನೆಯದು ಪೋಷಕಗಳ ಅಗತ್ಯತೆ, B ಸೇವಿಸುವ ವಿಧಾನ, C ದೇಹದಲ್ಲಿ ಅದರ ಬಳಕೆ, D ಮೇಲಿನ ಎಲ್ಲವೂ. ಈ ತರಗತಿಯ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಕಳೆದ ತರಗತಿಯ ವಿಜ್ಞಾನ ಪಾಠದ ವಿವರಣೆಯನ್ನು ಕೇಳಿಕೊಂಡು ಬಂದಾಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ಅನುಕೂಲ ಆಗುತ್ತೆ. ನೋಡ್ರಿ, ಪ್ರಾಣಿಗಳಲ್ಲಿ ಪೋಷಣೆಯು ಈ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ದಾರೆ. ಯಾವ್ಯಾವ ಅಂಶಗಳನ್ನು ಒಳಗೊಂಡಿರ್ತೈತಿ ನೋಡ್ರಿ. ಪೋಷಕಗಳ ಅಗತ್ಯತೆಯೂ ಮುಖ್ಯ, ಸೇವಿಸುವ ವಿಧಾನವೂ ಮುಖ್ಯ, ದೇಹದಲ್ಲಿ ಅದರ ಬಳಕೆಯೂ ಮುಖ್ಯ ಆಗುತ್ತೆ. ಸೊ ಇದರ ಉತ್ತರ ಬಂದು ಮೇಲಿನ ಎಲ್ಲವೂ. ಎರಡನೆಯ ಪ್ರಶ್ನೆ. ಮಿಶ್ರಾಹಾರಿ ಪ್ರಾಣಿಗಳು ಡ್ಯಾಶ್ ಪ್ರಾಣಿಗಳನ್ನು ತಿನ್ನುವ ಮೂಲಕ ತಮ್ಮ ಆಹಾರವನ್ನು ಪಡೆಯುತ್ತವೆ. ಆಪ್ಷನ್ A ಮಾಂಸಾಹಾರಿ, ಆಪ್ಷನ್ B ಸಸ್ಯಾಹಾರಿ, ಆಪ್ಷನ್ C ಮಿಶ್ರಾಹಾರಿ, ಆಪ್ಷನ್ D ಮೇಲಿನ ಎಲ್ಲವೂ. ಮೇಲಿನ ಎಲ್ಲವೂ. ಯಾಕೆ ಮೇಲಿನ ಎಲ್ಲವೂ? ಮಿಶ್ರಾಹಾರಿ ಅಷ್ಟೇ ಬರೋದಿಲ್ಲೇನ್ರಿ ಅಂತ ನೀವು ಕೇಳಬಹುದು. ಮಿಶ್ರಾಹಾರಿ ಬರುತ್ತೆ, ಯಾಕಂತಂದರೆ ಅವರು ಅದರ ಜೊತೆಗೆ ಸಸ್ಯ ಮತ್ತು ಮಾಂಸವನ್ನು ಎರಡನ್ನೂ ಸೇರಿಸ್ಕೊಂಡು ಇಲ್ಲಿ ಮಿಶ್ರಾಹಾರಿ ಆಗುತ್ತೆ ನಿಜ. ಆದರೆ ಮೇಲಿನ ಎಲ್ಲವೂ ಅಂತಂದರೂ ಅದೇ ಉತ್ತರವನ್ನೇ ನೀಡುತ್ತೆ. ಸೊ ಹಾಗಾಗಿ ನಾವು ಮೇಲಿನ ಎಲ್ಲವೂ ಎಂಬುದೇ ಸರಿಯಾದ ಉತ್ತರವನ್ನು ನೀಡುವುದು. ಮೂರನೇ ಪ್ರಶ್ನೆ. ಈ ಕೆಳಗಿನ ಆಹಾರದ ಘಟಕಗಳನ್ನು ಸಂಕೀರ್ಣ ವಸ್ತುಗಳಾಗಿವೆ. ನೋಡ್ರಿ, ಯಾವ್ಯಾವ ವಸ್ತುಗಳು ಆಗಿದಾವು? ಕಾರ್ಬೋಹೈಡ್ರೇಟ್, ಲಿಪಿಡ್, ಜೀವಸತ್ವಗಳು, ಖನಿಜಗಳು. ಯಾವುದು? ನಾವು ಮೊದಲನೆಯದಾಗೆ ನೋಡಿದ್ದೀವಿ. ಕಾರ್ಬೋಹೈಡ್ರೇಟ್ ಸಂಕೀರ್ಣ ವಸ್ತುವನ್ನು ಸರಳ ವಸ್ತುವನ್ನಾಗಿ ಏನು ಮಾಡುತ್ತೆ? ಘಟಕಗಳನ್ನಾಗಿ ಮಾಡುತ್ತೆ. ಅಂದರೆ ಕಾಂಪ್ಲೆಕ್ಸ್ ಮಟೀರಿಯಲ್ಸನ್ನು ಸಿಂಪ್ಲಿಫೈರ್ ಮಾಡುತ್ತೆ. ಸಿಂಪಲ್ಲಾಗಿ ಅದನ್ನು ಏನು ಮಾಡುತ್ತೆ? ಘಟಕಗಳನ್ನಾಗಿ ಅಂದರೆ ತುಂಡುಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಸೊ ಹಾಗಾಗಿ ಇದರ ಆಪ್ಷನ್ ಬಂದು ಕಾರ್ಬೋಹೈಡ್ರೇಟ್ಗಳು. ನಾಲ್ಕನೆಯ ಪ್ರಶ್ನೆ. ಆಹಾರದ ಎಲ್ಲ ಘಟಕಗಳ ಜೀರ್ಣಕ್ರಿಯೆ ಪೂರ್ಣಗೊಳ್ಳುವ ದೇಹದ ಭಾಗ ಯಾವುದು? ಆಪ್ಷನ್ A ಸಣ್ಣ ಕರಳು, ಆಪ್ಷನ್ B ದೊಡ್ಡ ಕರಳು, ಆಪ್ಷನ್ C ಜಠರ, ಆಪ್ಷನ್ D ಪಿತ್ತಕೋಶ. ನೋಡ್ರಿ, ಆಹಾರದ ಎಲ್ಲ ಘಟಕಗಳ ಜೀರ್ಣಕ್ರಿಯೆ ಪೂರ್ಣಗೊಳ್ಳುವುದು ದೇಹದ ಯಾವ ಭಾಗ ಅಂತ ಕೇಳಿದ್ದಾರೆ. ನೋಡ್ರಿ, ಸಣ್ಣ ಕರಳಲ್ಲೇ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೆಯೋದು. ಯಾಕಂದರೆ ಜೀರ್ಣಗೊಂಡಂತಹ ಆಹಾರವನ್ನು ಸಣ್ಣ ಕರಳಿಗೆ ಅಂಟಿಕೊಂಡಿರ್ತಕ್ಕಂತಹ ಅವನ್ನ ನಾವು ಬೆರಳಿನ ಆಕಾರದ ಏನಂತ ಕರಿತೀವಿ? ವಿಲ್ಲೈಗಳು ಅಂತ ಕರಿತೀವಿ. ಆ ವಿಲ್ಲೈಗಳ ಮೂಲಕ ಸರಬರಾಜು ಆಗುತ್ತೆ ಮತ್ತು ಸ್ವಾಂಗೀಕರಣದ ಮೂಲಕ ಏನಾಗುತ್ತೆ? ಪ್ರೋಟೀನ್ಗಳ ಸಂಕೀರ್ಣ ಜೋಡಣೆ ಆಗುತ್ತೆ ಮತ್ತು ಸರಬರಾಜು ಆಗುತ್ತೆ. ಅಲ್ಲೇ ಉಳಿದ ಎಲ್ಲ ಆಹಾರವು ಪಚನಕ್ರಿಯೆ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಆಹಾರದ ಅತ್ಯಂತ ಜೀರ್ಣಕ್ರಿಯೆ ಆಗುವುದೆಲ್ಲಿ? ಸಣ್ಣ ಕರುಳಿನಲ್ಲಿ. ಪ್ರಶ್ನೆ 5. ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಜಠರನ? ಜಠರ ಒಂದು ಗ್ರಂಥಿನ? ಅಲ್ಲ. ಹೃದಯನ? ಅಲ್ಲ. ಯಕೃತ್, ಮೆದುಳು.
ಯಾವುದು ನೋಡ್ರಿ? ಯಕೃತ್ ನಮ್ಮ ದೇಹದ ದೊಡ್ಡ ಗ್ರಂಥಿಯಾಗಿದೆ. ಆರನೆಯ ಪ್ರಶ್ನೆ ನೋಡ್ರಿ, ಈ ಪ್ರಕ್ರಿಯೆ ಯಾವ್ಯಾವ ಪ್ರಕ್ರಿಯೆಗಳು ಮೊದಲು ನಡೆಯುತ್ತೆ, ಸೆಕೆಂಡ್ ಮತ್ತು ಥರ್ಡ್ ಬಂದು ಫೋರ್ತ್ ಫಿಫ್ತ್ ಯಾವ ರೀತಿಯಾಗಿ ಒಂದೊಂದಾಗಿ ಕ್ರಿಯೆಗಳು ನಡೀತಾವೆ ಅಂತ ನಾವು ಹೇಳಬೇಕು. ನೋಡ್ರಿ, ಜೀರ್ಣಕ್ರಿಯೆ ಫಸ್ಟ್ ನಡೆಯುತ್ತಾ, ಸ್ವಾಂಗೀಕರಣ ನಡೆಯುತ್ತಾ, ಆಹಾರ ಸೇವನೆ ಆಗುತ್ತಾ, ವಿಸರ್ಜನೆ ಆಗುತ್ತೋ ಅಥವಾ ಹೀರಿಕೆ ಆಗುತ್ತೋ, ಮೊದಲನೇದಾಗಿ ಜೋಡಿಸ್ಕೊತ ಬರಬೇಕು. ಫಸ್ಟಿಗೆ ಏನಂತ ಆಗುತ್ತೆ? ಆಹಾರ ಸೇವನೆ. ಮೂರನೇದು ಆಪ್ಷನ್ ಮೀನ್ಸ್ ಅಂದರೆ ಥರ್ಡ್ ಒನ್. ಸೆಕೆಂಡ್ ಯಾವುದಾಗುತ್ತಾ? ಜೀರ್ಣಕ್ರಿಯೆ ಆಗುತ್ತಾ. ಥರ್ಡ್ ಯಾವುದಾಗುತ್ತೆ ನೋಡ್ರಿ? ಥರ್ಡ್ ಹೀರಿಕೆ ಆಗುತ್ತೆ, ಆಮೇಲೆ ಸ್ವಾಂಗೀಕರಣ ಆಗುತ್ತೆ, ನಂತರ ವಿಸರ್ಜನೆ. ಈ ಆಪ್ಷನ್ ಯಾವ್ದು ನೋಡ್ರಿ? ಇದರೊಳಗಡೆ 3 ಆಪ್ಷನ್ನು 3ರಿಂದ ಪ್ರಾರಂಭಗೊಂಡಿವೆ. 2 ಆಪ್ಷನ್ನು 3 ಮತ್ತು 1, ಅದಾದ ನಂತರ 4. ಓಕೆ, ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ನೆಕ್ಸ್ಟ್ 7th, ಮೆಲುಕು ಹಾಕುವ ಪ್ರಾಣಿಗಳು ಸೇವಿಸಿದ ಆಹಾರವನ್ನು ಸಂಗ್ರಹಿಸುವ ಜೀರ್ಣಾಂಗವ್ಯೂಹ ಭಾಗ ಯಾವುದು? ನೋಡ್ರಿ, ಮೆಲುಕು ಹಾಕುವ ಪ್ರಾಣಿಗಳು ಸೇವಿಸಿದ ಆಹಾರವನ್ನು ಸಂಗ್ರಹಿಸುವ ಜೀರ್ಣಾಂಗವ್ಯೂಹ ಯಾವುದು? ವಿಲ್ಲಯ, ಅನ್ನನಾಳನ, ರುಮೆನ, ಬಾಯ? ರುಮೆನ್. ಮೆಲುಕು ಹಾಕುವ ಎಲ್ಲ ಪ್ರಾಣಿಗಳಲ್ಲಿ ರುಮೆನ್ ಎಂಬಂತಹ ಒಂದು ಅಂಶ ಇರುತ್ತೆ. ಅದು ತಿಂದಂತಹ ಹುಲ್ಲನ್ನು ಮೊದಲು ರುಮೆನಲ್ಲಿ ಸ್ಟೋರ್ ಮಾಡಿಕೊಂಡು ನಂತರ ಜೀರ್ಣಗೊಳ್ಳದ ಆ ಆಹಾರವನ್ನು ಉಂಡೆಗಳನ್ನಾಗಿ ಪರಿವರ್ತಿಸಿಕೊಂಡು ಬಾಯಲ್ಲಿ ಪುನಃ ಅದನ್ನು ತಗೊಂಡು ಅಗಿತಾ ಆಹಾರನ ಸೇವನೆ ಮಾಡ್ಕೊಳ್ಳುತ್ತೆ ಮತ್ತು ಜೀರ್ಣ ಮಾಡ್ಕೊಳ್ಳುತ್ತೆ. ಅದು ಎಲ್ಲಿ ಸ್ಟೋರ್ ಆಗಿರುತ್ತಾ? ಸಡನ್ನಾಗಿ ತಿಂದಂತಹ ಹುಲ್ಲು ಜಠರದಲ್ಲಿರ್ತಕ್ಕಂಥ ರುಮೆನ್ ಭಾಗದಲ್ಲಿ ಆಗಿರುತ್ತೆ. 8ನೆಯ ಪ್ರಶ್ನೆ, ಅಮೀಬಾದಲ್ಲಿ ಚಲನೆ ಮತ್ತು ಆಹಾರ ಹಿಡಿಯಲು ಸಹಾಯಕವಾಗುವ ಭಾಗ? ಮಿಥ್ಯಪಾದ, ರಸದಾನಿ, ಕೋಶಕೇಂದ್ರ, ಮೈಟೊಕಾಂಡ್ರಿಯಾ. ನಾವು ಮೈಟೊಕಾಂಡ್ರಿಯಾನ ನೋಡೋದಿಲ್ಲ ಅಮೀಬಾದಲ್ಲಿ. ಕೋಶಕೇಂದ್ರ ಇರುತ್ತೆ, ಕೋಶಕೇಂದ್ರವು ನೋಡೋದಿಲ್ಲ. ರಸದಾನಿ ಮತ್ತು ಮಿಥ್ಯಪಾದ ಇವೆರಡೂ ನಾವು ನೋಡ್ತೀವಿ. ಹಾಗಿದ್ದರೆ 8ನೆಯ ಪ್ರಶ್ನೆಗೆ ಉತ್ತರ ಯಾವುದು? ಮಿಥ್ಯಪಾದ. ಚಲನೆಗೆ ಮತ್ತು ಆಹಾರವನ್ನು ಹಿಡಿಯೋದಕ್ಕೆ ಮತ್ತು ಆಹಾರವನ್ನು ಸೇವನೆ ಮಾಡೋದಕ್ಕೆ ಸಹಾಯ ಮಾಡುವುದು ಮಿಥ್ಯಪಾದ. ಆಹಾರವನ್ನು 9ನೆಯ ಪ್ರಶ್ನೆ, ನಾವು ಹುಲ್ಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ, ಅದಕ್ಕೆ ಕಾರಣ? ಅದರಲ್ಲಿ ಸುಕ್ರೋಸ್ ಇರುತ್ತೆ, ಗ್ಲುಕೋಸ್ ಇರುತ್ತೆ, ಫ್ರುಕ್ಟೋಸ್ ಇರುತ್ತೆ, ಸೆಲ್ಯುಲೋಸ್ ಇರುತ್ತೆ. ಯಾವ ಅಂಶ ಇರುತ್ತೆ? ಸೆಲ್ಯುಲೋಸ್ ಎಂಬುವಂಥ ಅಂಶ ಹುಲ್ಲಿನಲ್ಲಿ ಇರುತ್ತೆ. 10ನೆಯ ಪ್ರಶ್ನೆ, ಸಣ್ಣ ಕರುಳಿನಲ್ಲಿರುವ ವಿಲ್ಲೈಗಳ ಕಾರ್ಯ ಹೀರಿಕೆ, ಆಹಾರ ಸೇವನೆ, ವಿಸರ್ಜನೆ ಮತ್ತು ಜೀರ್ಣಕ್ರಿಯೆ. ಯಾವ ಅಂಶವನ್ನು ನಡೆಯುತ್ತೆ ಯಾವ ಪ್ರಕ್ರಿಯೆ ನಡೆಯುತ್ತೆ? ಹೀರಿಕೆ ಪ್ರಕ್ರಿಯೆ ನಡೆಯುತ್ತೆ. ನಮ್ಮ ಜಠರದಲ್ಲಿರುವ ಆಮ್ಲವು ಆಪ್ಷನ್ ಎ ಜಠರದ ಒಳಪದರವನ್ನು ಹಾನಿಕಾರಕ ವಸ್ತುಗಳಿಂದ ರಕ್ಷಿಸುತ್ತದೆ. ಆಪ್ಷನ್ ಬಿ ಜಠರದಲ್ಲಿ ಆಹಾರದ ಜೊತೆ ಸೇರಿರುವ ಹಲವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ. ಆಪ್ಷನ್ ಸಿ ಜಠರದಲ್ಲಿ ಆಹಾರವನ್ನು ಹೀರಿಕೊಳ್ಳುತ್ತದೆ. ಆಪ್ಷನ್ ಡಿ ಜಠರದಲ್ಲಿ ಪ್ರೋಟೀನ್ಗಳನ್ನು ಜೀರ್ಣಿಸಿಕೊಳ್ಳುತ್ತದೆ. ಆಪ್ಷನ್ ಬಿ ಇದರ ಉತ್ತರವಾಗಿದೆ. ಯಾಕೆ ನೋಡ್ರಿ? ಜಠರದಲ್ಲಿ ನಮ್ಮ ಆಹಾರದ ಮೂಲಕ ಸೇರಿರುವ ಬ್ಯಾಕ್ಟೀರಿಯಾ ಹೈಡ್ರೋಕ್ಲೋರಿಕ್ ಎಂಬ ಅಂಶವು ಅದನ್ನು ಏನು ಮಾಡುತ್ತೆ? ಕೊಂದು ಹಾಕುತ್ತೆ. ಗೊತ್ತಾಯ್ತಾ? 12ನೆಯ ಪ್ರಶ್ನೆ, ಸಣ್ಣ ಕರುಳಿನ ಒಳಭಿತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ. ಇವುಗಳಿಗೆ ಹೀಗೆನ್ನುವರು. ಏನಂತಾರೆ? ವಿಲ್ಲೈಗಳು, ಕರುಳು, ಜಠರ, ರಕ್ತನಾಳ.
ವಿಲ್ಲೈಗಳು ಅಂತ ಹೇಳ್ತೀವಿ. ವಿಲ್ಲೈಗಳೇ ಹೀರಿಕೆಯ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟು ಇದು ಸಣ್ಣ ಕರಳಿಗೆ ಅಂಟಿಕೊಂಡಿರುತ್ತೆ. ರಕ್ತನಾಳಗಳಿಗೆ ಜೀರ್ಣವಾದ ಆಹಾರವನ್ನು ಸರಬರಾಜು ಮಾಡುತ್ತೆ. ನಂತರ ಬೆರಳಿನ ಆಕಾರದ ಸಾವಿರಾರು ರಚನೆಗಳನ್ನು ಇದು ಒಳಗೊಂಡಿರುತ್ತೆ. ಜೊತೆಗೆ ಒಂದೇ ಬೆರಳಿನ ಆಕಾರದ ರಚನೆಯನ್ನು ವಿಲ್ಲಸ್ ಎಂದು ಕರೆಯುತ್ತೇವೆ. ಸಾವಿರಾರು ಬೆರಳಿನ ಆಕಾರದ ರಚನೆಯನ್ನು ವಿಲ್ಲೈಗಳು ಎಂದು ಕರೆಯುತ್ತೇವೆ. 13ನೆಯ ಪ್ರಶ್ನೆ, 6ರಿಂದ 8 ವರ್ಷ ಪ್ರಾಯದ ನಡುವಿನ ಬಿದ್ದು ಹೋಗುವ ಹಲ್ಲುಗಳಿಗೆ ಹೀಗೆನ್ನುವರು. ಶಾಶ್ವತ ಹಲ್ಲುಗಳು, ಹಾಲಲ್ಲುಗಳು, ದವಡೆ ಹಲ್ಲುಗಳು, ಕೋರೆ ಹಲ್ಲುಗಳು ಏನೆಂದು ಕರೆಯುತ್ತೇವೆ? ನೋಡ್ರಿ, 6ರಿಂದ 8 ವರ್ಷ ಅಂದರೆ ಬಿದ್ದು ಹೋಗುವಂತಹ ಹಲ್ಲುಗಳಿಗೆ ಹಾಲು ಹಲ್ಲುಗಳು ಅಂತ ಕರೆಯುತ್ತೇವೆ. 14ನೆಯ ಪ್ರಶ್ನೆ, ಆಹಾರದ ಮೇಲೆ ಕ್ರಿಯೆ ನಡೆಸಿದ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಈ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ. ಜೀರ್ಣಕಾರಿ, ಪಿತ್ತರಸ, ಲಾಲಾರಸ ಹಾಗೂ ಜೊಲ್ಲು ರಸ. ಯಾವುದು ನೋಡ್ರಿ? ಆಹಾರದ ಮೇಲೆ ಕ್ರಿಯೆ ನಡೆಸಿದ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಈ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ. ಆಪ್ಷನ್ ಎ ಜೀರ್ಣಕಾರಿ. 15ನೆಯ ಪ್ರಶ್ನೆ, ಅಮೀಬಾವು ತನ್ನ ಆಹಾರವನ್ನು ಜೀರ್ಣಿಸಿಕೊಳ್ಳುವ ಭಾಗ ಕೋಶದ್ರವ್ಯ, ರಸದಾನಿ, ಕೋಶಪೊರೆ, ಕೋಶಕೇಂದ್ರ. ಯಾವ ಅಂಶ ನೋಡ್ರಿ? ಯಾವ ಘಟಕ? ರಸದಾನಿ. ರಸದಾನಿಯಲ್ಲಿ ಆಹಾರವನ್ನು ಜೀರ್ಣಿಸಿಕೊಳ್ಳುತ್ತದೆ. ಮಿಥ್ಯಪಾದದ ಮೂಲಕ ಆಹಾರವನ್ನು ಹಿಡಿದುಕೊಳ್ಳುತ್ತದೆ ಅಥವಾ ಆಹಾರವನ್ನು ಆಕರ್ಷಿಸುತ್ತದೆ. ಜೊತೆಗೆ ರಸದಾನಿಯ ಮೂಲಕ ಆಹಾರವನ್ನು ಜೀರ್ಣಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಮಾಡುವಂತಹ ಜೀವಿ ಅಮೀಬಾ ಆಗಿರುತ್ತದೆ. 16ನೆಯ ಪ್ರಶ್ನೆ, ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆಯುವ ಜೀವಿಗಳು ಪರಪೋಷಕ, ಸ್ವಪೋಷಕ, ಸ್ವಪೋಷಕ ಪೋಷಣೆ, ಕಾವಲು ಕೋಶ. ಯಾವುದು ನೋಡ್ರಿ ಇದಕ್ಕೆ ಆನ್ಸರು? ಆಪ್ಷನ್ ಎ ಪರಪೋಷಕ. ಇದನ್ನು ನಾವು ಮೊದಲನೆಯ ಪಾಠದಲ್ಲೂ ಕಾಣಸಿಗುತ್ತೆ, ಇಲ್ಲಿ ಕೂಡ ನೋಡಿದ್ದೇವೆ. ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಈ ಹಿಂದೆನೂ ಈ ಪ್ರಶ್ನೆ ಬಂದಿತ್ತು. ಯಕೃತ್ ಆಗಿದೆ. 18ನೆಯ ಪ್ರಶ್ನೆ, ಕೆಳಗಿನ ಅಂಶಗಳನ್ನು ಹೊಂದಿಸಿದಾಗ ನೋಡ್ರಿ, ಶಕ್ತಿ, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು. ಶಕ್ತಿ ಅಂದಾಗ ಯಾವ್ದು ಬರುತ್ತೆ ನಮಗೆ? ಉಸಿರಾಟದ ಉತ್ಪನ್ನ ಮಾಡುತ್ತೆ, ಇದನ್ನು 1ನೇದಾಗಿ. ನಂತರ ಕಾರ್ಬೋಹೈಡ್ರೇಟ್ಗಳು ಏನಾಗಿ ಪರಿವರ್ತನೆಗೊಳ್ಳುತ್ತದೆ? ಅಮೈನೋ ಆಸಿಡ್ ಆಗುತ್ತಾ ಅಥವಾ ಸಕ್ಕರೆ ಆಗುತ್ತಾ? ಕೊಬ್ಬಿನ ಮತ್ತು ಗ್ಲಿಸರಾಲ್ ಆಗುತ್ತಾ? ಸಕ್ಕರೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ನಂತರ ಪ್ರೋಟೀನ್ಗಳು ಅಮೈನೋ ಆಸಿಡ್ ಆಗಿ, ನಂತರ ಕೊಬ್ಬಿನಾಮ್ಲ ಅಥವಾ ಗ್ಲಿಸರಾಲ್ ಎಂದು ಕರೆಯುತ್ತೇವೆ. ಇದಕ್ಕೆ ಆನ್ಸರ್ ಬಂದು ಡಿ. 19ನೆಯ ಪ್ರಶ್ನೆ, ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುವ ಭಾಗ? ಪಿತ್ತರಸವು ಉತ್ಪತ್ತಿಯಾಗುವ ಭಾಗ ಯಾವುದು? ಮೆದುಳು, ಹೃದಯ, ಯಕೃತ್, ಬಾಯಿ. ಮೆದುಳಲ್ಲಾಗುತ್ತೇನ್ರಿ? ಅಲ್ಲ, ಯಕೃತ್ತಲ್ಲಿ ಆಗುತ್ತೆ. ಯಕೃತ್ ಪಿತ್ತರಸವನ್ನು ಏನು ಮಾಡುತ್ತೆ? ಸ್ರವಿಕೆಯನ್ನು ಮಾಡುತ್ತದೆ. ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಎಂಬುದನ್ನು ಹೊಂದಿಸಿ ಬರೆಯಿರಿ. ನೋಡ್ರಿ, ಜೀರ್ಣನಾಳದಲ್ಲಿ ಯಾವ್ಯಾವ ಭಾಗಗಳನ್ನು ನಾವು ನೋಡ್ತೀವಿ ಅಥವಾ ಯಾವ್ಯಾವ
ಅಂಶಗಳು ಘಟಕಗಳು ಇದರಲ್ಲಿ ಪಾಲ್ಗೊಂಡಿವೆ ಅಂತ ನೋಡ್ರಿ. ಆಹಾರದ ಹೀರಿಕೆ, ಆಹಾರವನ್ನು ಜಿಗಿಯುವುದು, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು, ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಮತ್ತು ಮಲ ಉತ್ಪತ್ತಿ. ನೋಡ್ರಿ, ಆಹಾರವನ್ನು ಜಿಗಿಯುವಂಥ ಕೆಲಸ ಹಲ್ಲುಗಳು ಮಾಡುತ್ತವೆ. ಜಿಗಿಯುವುದು ಹಲ್ಲುಗಳು ಮಾಡುತ್ತದೆ. ಆಹಾರದ ಹೀರಿಕೆಯನ್ನು ಸಣ್ಣ ಕರುಳು ಮಾಡುತ್ತದೆ. ಆಪ್ಷನ್ 5 ಆದರೂ ಹಾಕ್ರಿ, ಆಪ್ಷನ್ 2 ಆದರೂ ಹಾಕ್ರಿ. ಆದರೆ ಆಪ್ಷನ್ ಎ ಬಿ ಸಿ ಡಿಯಲ್ಲಿ ಇರ್ತಕ್ಕಂಥವನ್ನ ನೋಡಬೇಕಾಗತ್ತೆ. 1ನೇದನ್ನು ಬಿಡ್ರಿ. 3ನೇದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು, ಹೈಡ್ರೋಕ್ಲೋರಿಕ್ ಆಮ್ಲ ಈ ಕೆಲಸವನ್ನು ಮಾಡುತ್ತೆ. ನಂತರ ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆಯಲ್ಲಿ ಆಗುತ್ತೆ, ಸಣ್ಣ ಕರಳಲ್ಲೇ ಆಗುತ್ತೆ. ಮಲ ಉತ್ಪತ್ತಿ ಮಾಡುವಂಥದ್ದು ದೊಡ್ಡ ಕರಳು. ಆದ್ದರಿಂದ ಅದನ್ನು 5 ಅಂತ ಹಾಕ್ರಿ. ಹಾಗಿದ್ರೆ ಯಾವ ಆಪ್ಷನ್ ಬರುತ್ತೆ ನೋಡ್ರಿ? ಬಿ ನೋಡ್ರಿ. 1ನೇದಕ್ಕೆ 4 ಅಂತ ಹಾಕಿದ್ದಾರೆ. ಸಾರಿ 5 ಅಂತ ಹಾಕಿದ್ದಾರೆ, ಸಣ್ಣ ಕರಳು. ಸೊ ಹಾಗಿದ್ರೆ ನಮ್ಮದು ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಜೀರ್ಣಗೊಳ್ಳದ ಆಹಾರ ಇಲ್ಲಿ ಶೇಖರಿಸಲ್ಪಡುತ್ತದೆ. ಆಪ್ಷನ್ ಎ ದೊಡ್ಡ ಕರಳು, ಆಪ್ಷನ್ ಬಿ ಗುಹನಾಳ, ಆಪ್ಷನ್ ಸಿ ಸಣ್ಣ ಕರಳು, ಆಪ್ಷನ್ ಡಿ ಜಠರ. ಆಪ್ಷನ್ ಬಿ ಗುಹನಾಳ. 22ನೆಯ ಪ್ರಶ್ನೆ, ಜೀರ್ಣಕ್ರಿಯೆ ಇಲ್ಲಿ ಸಂಪೂರ್ಣಗೊಳ್ಳುವುದು. ಜೀರ್ಣಕ್ರಿಯೆ ಇಲ್ಲಿ ಸಂಪೂರ್ಣಗೊಳ್ಳುವುದು. ಸಣ್ಣ ಕರಳು. 23, ಜೀರ್ಣಕ್ರಿಯೆಯಲ್ಲಿ ನೀರಿನ ಹೀರಿಕೆಯಾಗುವ ಅಂಗ. ಜಠರ, ಯಕೃತ್, ದೊಡ್ಡ ಕರಳು, ಸಣ್ಣ ಕರಳು. ನೋಡ್ರಿ, ಜೀರ್ಣಕ್ರಿಯೆಯಲ್ಲಿ ನೀರು ಹೀರಿಕೆಯಾಗುವ ಭಾಗ ಅಂತ ಕೇಳಿದ್ದಾರೆ. ದೊಡ್ಡ ಕರಳು ಅಂದರೆ ನಾವು ತಿಂದು ಎಲ್ಲ ಆಹಾರವು ಜೀರ್ಣವಾಗುವುದು ಸಣ್ಣ ಕರಳಿನಲ್ಲಿ. ಉಳಿದಂಥ ಆಹಾರ ಸರಬರಾಜು ಆದಾಗ ದೊಡ್ಡ ಕರಳು ಉಳಿದಂಥ ಆಹಾರದಲ್ಲಿ ಲವಣ ಮತ್ತು ನೀರಿನ ಅಂಶವನ್ನು ಹೀರಿಕೊಂಡು ಉಳಿದಿದ್ದನ್ನು ಮಲ ಎಂದು ಗುದನಾಳಕ್ಕೆ ಕಳಿಸುತ್ತದೆ. 24ನೆಯ ಪ್ರಶ್ನೆ, ಪಿತ್ತಸ್ರವಿಕೆಯು ಆಗುವ ದೇಹದ ಅಂಗ. ಜಠರ, ಹೃದಯ, ಯಕೃತ್, ಮೆದುಳು. ಈ ಹಿಂದೆನೂ ಈ ಪ್ರಶ್ನೆ ಬಂದಿತ್ತು. ಆಪ್ಷನ್ ಸಿ ಯಕೃತ್. 25ನೆಯ ಪ್ರಶ್ನೆ, ಮೆಲುಕು ಹಾಕುವ ಪ್ರಾಣಿಗಳಲ್ಲಿನ ಸಿಕಮ್ನಲ್ಲಿರುವ ಏಕಕೋಶ ಜೀವಿಗಳು. ಅಮೀಬಾ, ಯುಗ್ಲಿನ, ಬ್ಯಾಕ್ಟೀರಿಯಾ, ಪ್ಯಾರಾಮೀಸಿಯಂ. ಯಾವುದು ನೋಡ್ರಿ? ಬ್ಯಾಕ್ಟೀರಿಯಾ. ಸಿಕಮ್ನಲ್ಲಿರುವ ಬ್ಯಾಕ್ಟೀರಿಯಾನೇ ಆ ಹುಲ್ಲಿನಲ್ಲಿರ್ತಕ್ಕಂಥ ಸೆಲ್ಯುಲೋಸ್ ಎಂಬುವುದನ್ನು ಜೀರ್ಣಗೊಳಿಸುತ್ತೆ. ಸರಿ, ನಾವು ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿ ಬರ್ತಕ್ಕಂತಹ ಹಲವಾರು MCQ ಪ್ರಶ್ನೆಗಳನ್ನು ನೋಡಿದ್ವಿ. ನಂತರ ಮುಂದುವರೆದ ಭಾಗದಲ್ಲಿ ಬೇರೆ ಬೇರೆ ಪಾಠಗಳನ್ನು ನೋಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ಕ್ಲಾಸ್ ನಿಮಗೆ ಹೆಲ್ಪ್ ಆದಲ್ಲಿ ಕಮೆಂಟ್ಸ್ಗಳ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ರಿ. ಧನ್ಯವಾದಗಳು.